ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಗಟ್ಟಿಮೇಳ ಧಾರಾವಾಹಿಯಲ್ಲಿ ರೌಡಿ ಬೇಬಿ ಅಮೂಲ್ಯ ಪಾತ್ರದಿಂದ ಜನಪ್ರಿಯತೆ ಪಡೆದಿದ್ದ ನಿಶಾ ರವಿಕೃಷ್ಣನ್ ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಅಣ್ಣಯ್ಯ ಧಾರಾವಾಹಿ ಮೂಲಕ ಮತ್ತೆ ಕನ್ನಡ ಕಂಬ್ಯಾಕ್ ಮಾಡಿದ್ದಾರೆ. ಸದ್ಯ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರ್ವತಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ನಿಶಾ ತೆಲುಗು ಕಿರುತೆರೆಯಲ್ಲೂ ಸಖತ್ ಬಿಸಿಯಾಗಿದ್ದಾರೆ. ಸದ್ಯ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ಧಾರಾವಾಹಿಗಳಲ್ಲಿ ನಟಿಸುತ್ತಿರುವ ಅವರು ತೆಲುಗಿನಲ್ಲಿ ತಮ್ಮನ್ನು ಹೇಗೆ ಜನ ಒಪ್ಪಿಕೊಂಡರು ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ ನಿಶಾ ರವಿಕೃಷ್ಣನ್, ಇಲ್ಲಿ ಹೇಗೆ ಗಟ್ಟಿಮೇಳದ ಅಮೂಲ್ಯ ಆಗಿ ಗುರುತಿಸಿದ್ದೀರೋ ತೆಲುಗಿನಲ್ಲಿ ಕೂಡ ಜನ ಅಷ್ಟೇ ಗುರುತಿಸಿದ್ದಾರೆ. ಅಮ್ಮಾಯಿ ಗಾರು ಇಂದ ಜನ ನನ್ನನ್ನು ತುಂಬ ಗುರುತಿಸ್ತಾರೆ. ಎಲ್ಲೇ ಹೋದರೂ ಅಮ್ಮಾಯಿ ಗಾರು ಅಂತಲೇ ಫೇಮಸ್ ಆಗಿದೆ. ಆ ರೀತಿಯ ಗುರುತಿಸುವಿಕೆ ನನಗೆ ತೆಲುಗಿನಲ್ಲಿ ಕಿರುತೆರೆಯಲ್ಲಿ ಸಿಕ್ಕಿದೆ ಎಂದರು. ಪ್ರತಿಯೊಂದು ಕಲಾವಿದರನ್ನು ಕೂಡ ಅಲ್ಲಿ ಗುರುತಿಸ್ತಾರೆ. ಇಲ್ಲಿ ಸಿಗುವ ಪ್ರೀತಿಯನ್ನೇ ಅಲ್ಲಿನ ಜನರು ನೀಡ್ತಿದ್ದಾರೆ. ತುಂಬ ಖುಷಿ ಆಗ್ತದೆ. ಇದು ಇಂಥರ ವಿಭಿನ್ನವಾದ ಅನುಭವ. ಕನ್ನಡ ಹಾಗೂ ತೆಲುಗು ಎರಡೂ ಧಾರಾವಾಹಿಗಳನ್ನು ಎಂಜಾಯ್ ಮಾಡ್ತಿದ್ದೇನೆ. ಇನ್ನೂ ಹೆಚ್ಚಿನ ಭಾಷೆಯಲ್ಲಿ ನಟನೆ ಮಾಡಬೇಕು ಎನ್ನುವುದು ನನ್ನ ಆಸೆಯಾಗಿದೆ ಎಂದು ಹೇಳಿದರು. ತಮ್ಮ ಗಾಯನ ಕಲೆ ಬಗ್ಗೆ ಮಾತನಾಡಿ ನಿಶಾ, ನಾನು ಏನು ದೊಡ್ಡ ಸಿಂಗರ್ ಅಲ್ಲ ಅಮ್ಮ. ನಾನು ಚಿಕ್ಕವಳಿದ್ದಾಗ ಸಂಗೀತ ಕ್ಲಾಸ್ಗೆ ಹಾಕಿದರು. ಹೀಗಾಗಿ ಶಾಸ್ತ್ರೀಯ ಸಂಗೀತ ನಾನು ಕಲಿತಿದ್ದೇನೆ, ಆದರೆ ಸಂಪೂರ್ಣವಾಗಿ ಮುಗಿಸಿಲ್ಲ. ನಟನೆ ಮಾಡುತ್ತಿರುವುದರಿಂದ ಸಂಗೀತ ಮುಗಿಸಲು ಆಗಲಿಲ್ಲ. ಆಡುವುದನ್ನು ಒಂದು ಹವ್ಯಾಸ ಥರ ಇಟ್ಟುಕೊಂಡಿದ್ದೇನೆ. ಕನ್ನಡ ಹಾಗೂ ತೆಲುಗಿನಲ್ಲಿ ನನ್ನ ಪ್ರತಿಭೆ ಗುರುತಿಸಿ ಪ್ರತಿ ವೇದಿಕೆಯಲ್ಲೂ ಹಾಡನ್ನು ನನಗೆ ಅವಕಾಶ ಕೊಡುತ್ತಿರುವುದು ನನ್ನ ಒಂದು ದೊಡ್ಡ ಖುಷಿ ಎಂದರು. ನಾನು ಮೂಲತಃ ಮಲಯಾಳಿ ಕುಟುಂಬದವರು. ಮಲಯಾಳದಿಂದ ಸದ್ಯ ಯಾರೂ ಕರೆಯುತ್ತಿಲ್ಲ. ಮಲಯಾಳಿ ಮುಖ ಥರ ಕಾಣಿಸುತ್ತಿಲ್ಲವೋ ನನಗೆ ಗೊತ್ತಿಲ್ಲ. ಸದ್ಯ ಮಾತೃಭಾಷೆ ಮಲಯಾಳಂ ಆಗಿರುವುದರಿಂದ ಮಲಯಾಳಂ ಪ್ರಾಜೆಕ್ಟ್ಗಳಲ್ಲಿ ಮಾಡಲು ತುಂಬ ಇಷ್ಟ ಇದೆ. ಮುಂದಿನ ದಿನಗಳಲ್ಲಿ ನೋಡೋಣ, ಅಲ್ಲಿಂದ ಕರೆದರೂ ಖಂಡಿತ ಹೋಗ್ತೇನೆ ಎಂದರು. ಎರಡೂ ಧಾರಾವಾಹಿಗಳಿಗೂ ಸಮಯ ನೀಡುವ ಬಗ್ಗೆ ಮಾತನಾಡಿದ ಅವರು, ಕನ್ನಡ ಹಾಗೂ ತೆಲುಗು ಎರಡೂ ಧಾರಾವಾಹಿಗಳನ್ನು ಒಟ್ಟಿಗೆ ಮಾಡುತ್ತಿರುವುದರಿಂದ ಶೂಟಿಂಗ್ ಡೇಟ್ಗಳನ್ನು ನಿರ್ವಹಿಸುವುದು ತುಂಬ ಕಷ್ಟವಾಗ್ತಿದೆ. ಪ್ರತಿದಿನ ಓಡಾಟ ಎನ್ನುವಂತಾಗಿದೆ. ನಮ್ಮ ನಿರ್ಮಾಪಕರ ಬೆಂಬಲದಿಂದ ಎಲ್ಲ ಸಾಧ್ಯವಾಗ್ತಿದೆ. ನನಗೆ ಕಷ್ಟ ಕೊಡದೆ ಅವರೇ ಕಷ್ಟ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ. ಚಿಕ್ಕವಳಿರುವಾಗನಿಂದಲೂ ಟೈಮ್ ಮ್ಯಾನೇಜ್ ಮಾಡಿ ಅಭ್ಯಾಸ. ಆವಾಗಿನಿಂದಲೂ ನಾನು ಬಿಸಿ. ಹಾಗಾಗಿ ಎರಡು ಪ್ರಾಜೆಕ್ಟ್ಗಳನ್ನು ಸರಿಯಾಗಿ ಮಾಡಿಕೊಂಡು ಹೋಗ್ತಿದ್ದೇನೆ ಎಂದು ಹೇಳಿದ್ದಾರೆ.